ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಓಕೆ ಆಗಿದ್ದೀನಿ. ಓಕೆ ಏನಕ್ಕೆ ಅಂದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವೀಗ ಮಕ್ಕಳಿಗೆ ಮುಡಿ ಕೊಡೋಕ್ಕೆ ಅಂತ ಹೋಗ್ಬೇಕಂತ ತೀರ್ಮಾನ ಮಾಡಿಬಿಟ್ವಿ. ಅದಕ್ಕೆ ನಮ್ಮ ಮೊದಲನೇ ಮಗಳು ಕಣ್ಣುಗಂತೂ ಪಾಪ ಅದಕ್ಕೆ 3 ವರ್ಷ ಆದರೂ ಮುಡಿ ಕೊಟ್ಟಿರಲಿಲ್ಲ. ಈ ಜುಲೈ ಸ್ಟೂಡೆಂಟ್ ಕೊಡಿಸ್ಲೇಬೇಕು, 3 ಇಯರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೊರಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಅದೇನಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಗ್ರಾಚಾರನೋ ಅಥವಾ ಅನ್ಲಕ್ಕಿನ ಏನಂತ ಗೊತ್ತಿಲ್ಲ. ಟ್ರೈನ್ ಟಿಕೆಟ್ ಮಾಡೋಕ್ಕೆ ಹೋದ್ರು ಬುಕ್ ಆಗಲಿಲ್ಲ. ತುಂಬಾ ಹಿಂಸೆ ಮೇಲೆ ಆಯ್ತು ನನಗೆ. ಕೊನೆಗೆ ನಾವು ಬುಕ್ ಮಾಡಬೇಕು ಅಂದ್ಕೊಂಡಿದ್ದು ಟ್ರೈನ್, ನಾವು ಕೋಟಾ ಟು ಮೈಸೂರು ಟ್ರೈನ್ ಹಾಕ್ದಾನೆ ಕೋಟಾ ಟು ಭೂಪಾಲ್ ನಾವು ಬಸ್ಸಲ್ಲಿ ಹೋಗಿ, ನೆಕ್ಸ್ಟು ಭೂಪಾಲಿಂದ ನಾವು ಟ್ರೈನ್ ಇರೋದು ನಮಗೆ. ಸೊ ಈಗ ನಾವು ಕೋಟಾಗೆ ಹೋಗಿ ಕೋಟಾಯಿಂದ ಬಸ್ ಹತ್ತಿದ್ದೀವಿ ಭೂಪಾಲ್ಗೆ. ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ತು. ಸ್ಲೀಪರೇ ಮಾಡಿದ್ವಿ, ಬಟ್ ಮಾರ್ನಿಂಗ್ ಹೋಗಿದ್ದು ಬಸ್ ತೊಗೊಂಡಿದ್ದು, ಮತ್ತು ಅಲ್ಲಿ ಇಲ್ದು ಇನ್ನೊಂದು ಬಸ್ ತೊಗೊಂಡಿದ್ದು. ಊಟ ತಿಂಡಿ ಸರಿ ಹೋಗಲಿಲ್ಲ, ತೀರಾ ಹಿಂಸೆ ಆಯಿತು. ಕೊನೆಗೆ ಬಸ್ ಬೇಗ ಬಂದುಬಿಡ್ತು. ಮಕ್ಕಳಿಗೆ ಅದು ನಿದ್ದೆ ಆಗಲಿಲ್ಲ. ಮಲಗಿದ್ದು ಮಕ್ಕಳನ್ನ ಎತ್ಕೊಂಡ್ಬಂದ್ವಿ. ಅವಳೊಂದು ನಮ್ಮ ಚಿಕ್ಕವಳಂದು ತುಂಬ ಮಾಡ್ತಾಯಿದ್ಲು, ಯಾಕೆಂದರೆ ನಿದ್ದೆ ಅರ್ಧ ಆಯ್ತಲ್ಲ ಅದಕ್ಕೆ. ನನಗಂತೂ ತೀರಾ ಹಿಂಸೆ ಆಗ್ಬಿಟ್ಟಿತ್ತು. ನನ್ನಂಗಿದ್ದೆ ಪಾಪ ಅವಳು ಅಳ್ತಾ ಇದ್ಲಲ್ಲ, ಅವಳನ್ನ ಬ್ಯಾಗಾಗಿ ಕೂರಿಸ್ಕೊಂಡು ಕ್ಯಾರಿ ಬ್ಯಾಗಲ್ಲಿ ಓಡಾಡಿಸ್ತಾ ಇದ್ದೆ. ಅಷ್ಟೇ ಹಿಂಸೆನೇ ಆಯಿತು. ಮಾರ್ನಿಂಗ್ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ, ಭೂಪಾಲ್ ಬಸ್ ಸ್ಟ್ಯಾಂಡಲ್ಲಿ. ನೆಕ್ಸ್ಟ್ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ತೊಗೊಂಡು ಹೋದ್ವಿ. ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿ ಟ್ರೈನ್ ಬರೋದು ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಇತ್ತು. ಸೊ ಅಲ್ಲಿ ವೆಯ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ ನನ್ನ ಮಗು ಆಡ್ಕೊಂಡು ಆರಾಮಾಗಿದ್ದು. ಅಪ್ಪ ಹಚ್ಚಿದ್ರು ಸಿರುತ್ತಲ್ಲಿ ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ ಹಿಂಗೆ ಅಂದ್ಕೊಂಡು. ಚಿಕ್ಕದು ಆರಾಮಾಗಿ ಅನಿಸುತ್ತೆ ಇತ್ತು. ನಿದ್ದೆ ಮಾಡ್ಕೋತು ಅಲ್ಲಿಂದ ಆಟೋಯಿಂದ ಬಂದು ನಾವು ಬಸ್ ಸ್ಟ್ಯಾಂಡಿಂದ ಬರೋವಾಗ ನಿದ್ದೆ ಮಾಡ್ಕೋತು ಸತ್ಯ ಆ ಮೂಡಲ್ಲಿದ್ದಾಳೆ. ಕೊನೆಗೂ ಟ್ರೈನ್ ಬಂತು. ನಮ್ಮ ಸೀಟ್ ನೋಡ್ತಾ ಕೂತಿದ್ವಿ ಎಲ್ಲಿದೆ ಅಂತ, ಇನ್ನು ಬಂದೀವಲ್ಲ ಅಂತ ನೋಡ್ತಾ ಕೂತ್ಕೊಂಡು ಸ್ಟಾಪ್ ಕೊಡಲಿ ಅಂದ್ಕೊಂಡು ಕೊನೆಗೆ ಹತ್ತಿದ್ವಿ. ಅಲ್ಲಿ ಸಿಕ್ಕಿದ್ದು ಅಲ್ಲೂ ನಮ್ಮ ಬ್ಯಾಡ್ ಲಕ್ ಅಂತ ಅಂದರೆ ಎರಡೂ ನಮಗೆ ಮೇಲ್ ಸೀಟ್ ಸಿಕ್ಬಿಡ್ತು. ಅಟ್ಲೀಸ್ಟ್ ಸೈಡೆಲ್ಲರೂ ಮೇಲೆ ಸಿಕ್ಕಿದ್ರು ಓಕೆ. 2 ಸೀಟ್ ಸಿಗ್ತಾವಲ್ಲ, ಅಲ್ಲಿ 2 ಮೇಲೆ ಸಿಕ್ಬಿಡ್ತಾ. ನಮಗೆ ತೀರಾ ಹಿಂಸೆ ಆಗೋದಕ್ಕೆ ಮಕ್ಕಳು ಎಲ್ಲ ಇಟ್ಕೊಂಡು ಮೇಲೆ ಆಗಲ್ಲ. ಕೆಳಗಡೆ ಡೌನಲ್ಲಿ ಸಿಕ್ಕಿದ್ರೆ ಆಟ ಆಡ್ತಾಯಿರ್ತವೆ ಮಾಡ್ತಾಯಿರ್ತವೆ ಅಂದ್ಕೊಂಡು ತುಂಬ ಬೇಜಾರಾಯಿತು. ಅವ್ರ ಪಕ್ಕ ಇನ್ನೊಂದು ಸೀಟ್ ಖಾಲಿ ಇತ್ತು ಅಂದ್ಬಿಟ್ಟು ಅಲ್ಲೇ ಎಲ್ಲ ಕೂತಿದ್ವಿ ಸದ್ಯಕ್ಕೆ ಅಂತ. ಮಧ್ಯಾಹ್ನದವರೆಗೂ ಕೂತ್ಕೊಂಡ್ವಿ. ಅದಾದಮೇಲೆ ಯಾರೋ ಬಂದರು ಅಂತ ಮತ್ತೆ ಎದ್ದೋದ್ವಿ. ಅದ್ರೊಳಗೂ ಮಕ್ಕಳು ತುಂಬ ಚೆಂದ ಆಡ್ತಿದ್ರು. ಅಲ್ಲಿ ಕೆಳಗಡೆ ವಿಂಡೋ ನೋಡಿಕೊಂಡು ಕೆಳಗಡೆ ಇಳ್ಕೊಂಡು ಆಟ ಸಮಯ ಎಲ್ಲ ಆಡಿಕೊಂಡು ತುಂಬ ಚೆಂದ ಆಡ್ತಿದ್ರು. ಸೀಟ್ ಎದ್ದೋದು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಮತ್ತು ಎಂತ ಆಯಿತು ಅಂದರೆ ಅವ್ರದ್ದು ಮೇಲೆ ನಂದು ಮೇಲೆ ಅಲ್ವಾ, ಇಬ್ಬರು ಕೂಡ ನಾನೇ ಬೇಕು ಅಂತ ಆಟ ಇಟ್ಬಿಟ್ಟು ನೈಟು ತುಂಬಾ ಹಿಂಸೆ ಆಯಿತು. ತುಂಬಾ ಆ್ಯಕ್ಚುಲಿ ಹಿಂಸೆ ಆಯಿತು. ಕೊನೆಗೆ ಒಂದೇ ಸೀಟಲ್ಲಿ ನಾನು, ನನ್ನ ಮಗಳು, ಇಬ್ಬರು ಒಂದೇ ಕಡೆ ಮಾಡ್ಕೊಂಡ್ರು. ಅದು ಸೀಟ್ ಬೇರೆ ಮೇಲ್ಗಡೆ ಚಿಕ್ಕದಾಗಿತ್ತು. ತೀರಾ ಹಿಂಸೆ ಪಟ್ಟು ಬಿಡು ಮಕ್ಕಳಲ್ವಾ ಅಂತ ಹೆಂಗೋ ಹಿಂಸೆ ಕೊಟ್ಟು ಮಲಗಿಸ್ಕೊಂಡೆ. ಸದ್ಯಕ್ಕೆ ನಾವು ಹೋಗೋ ಟೈಮ್ ಬಂದ ಎಲ್ಲ ಸೀಟು ಖಾಲಿಯಾಗಿತ್ತು. ಎಲ್ಲ ಮಕ್ಕಳನ್ನ ಆರಾಮಾಗಿ ಆಟ ಆಡಿ ಕೂತ್ಬಿಟ್ಟು ಕೆಳಗಡೆ ಯಾರಿಲ್ಲ, ನಾವು ಮತ್ತು ಅವರು ಅಲ್ಲಿ ಫಸ್ಟ್ ನೋಡಿದ್ರಲ್ಲ ಅವರಿಬ್ಬರು ಇದ್ದರು ಲೇಡೀಸ್. ಸೊ ಅವರು ಕೂಡ ಮೈಸೂರಿಗೆ ಟ್ರಾವೆಲ್ ಮಾಡ್ತಿದ್ರಲ್ಲ, ಸೊ ಅವ್ರ ಪಪ್ಪಕ್ಕನು ಎಲ್ಲ ಆಟ ಆಡ್ಕೊಂಡು ಇದ್ದರು. ನಾವಿಲ್ಲಿ ಆರಾಮಾಗಿ ಕೂತಿದ್ವಿ. ಸ್ವಲ್ಪ ಫ್ರೀಯಾಗಿ ಕೂರೋಣ ಅಂದ್ಬಿಟ್ಟು ಹಾಫ್ ಆನ್ ಅವರಲ್ಲಿ ಮೈಸೂರು ತಲುಪ್ತೀವಿ ಅಂದ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅವರಲ್ಲಿ ಆಟ ಆಡ್ಕೊಂಡಿದ್ರು. ಅವ್ರ ಮಗು ಜೊತೆ ಆಟ ಆಡ್ಕೊಂಡಿದ್ದು, ಚಿಕ್ಕದು ನಮ್ಮ ಜೊತೆ ಆಟ ಆಡ್ಕೊಂಡಿದ್ದು.
ನಮ್ಮ ಸೈಡ್ ಸ್ಟೇಷನ್ಗಳು ನೋಡಿ ಭಾರಿ ಖುಷಿ ಆಯಿತು ನಮಗದು. ಬಂದ್ವಲ್ಲಪ್ಪ, ಅಂತೂ ಇಂತೂ ತಲುಪಿದ್ವಲ್ಲಪ್ಪ ಅಂತ ಭಾರಿ ಖುಷಿ ಆಯಿತು. ಆದರೆ ಬಿಸಿಲು ನೋಡಿ ಅಷ್ಟೇ ಭಯ ಆಯಿತು. ಯಾಕೆ ನಾವೇ ಇರೋ ಜಾಗದಲ್ಲಿ ಅಷ್ಟೇ ಬಿಸಿಲು ಇರಲಿಲ್ಲ ಹೊರಟಿದ್ದಾಗ. ತೀರಾ ಕೋಲ್ಡ್ ಆಗಿತ್ತು, ಅಂತ ತೀರಾ ಕೋಲ್ಡ್ ಅಂತ ಮಳೆ ಬಂದಿದೆ ಒಂದು 2-3 ದಿವಸ. ಸೊ ಕೋಲ್ಡ್ ಆಗಿತ್ತು. ಹಾಗಾಗಿ ಸಡನ್ನಾಗಿ ಬಂದು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದ್ದು ನೋಡಿ ಸ್ವಲ್ಪ ಭಯ ಆಯಿತು. ನಾವು ಅಲ್ಲಿ ಎಸಿಲ್ ಕೂತಿದ್ದಾಗಿಂದ ಗೊತ್ತಿರಲಿಲ್ಲ ಒಳಗಡೆ ಎಷ್ಟು ಬಿಸಿಲಿದೆ ಅಂತ. ಬಟ್ ನೋಡ್ತಾ ಇದ್ದಿದ್ದು ಇದು ಆಚೆ ನೋಡಿದ್ದು ನೋಡಿ ತೀರಾ ಭಯ ಆಯಿತು. ಇಷ್ಟೊಂದು ಬಿಸಿಲಿದೆಯಲ್ಲಪ್ಪ ಅಂದ್ಕೊಂಡು ಇಲ್ಲ ಟೈಮ್ ಬಂತು ಅಂತ ಲಗೇಜ್ಗಳೆಲ್ಲ ಮುಂದೆ ಇಟ್ಕೊಂಡು ಕೂತಿದ್ವಿ. ಇರೋ ಟೈಮನ್ನೇ ಬಂತಲ್ಲ ಅಂತ. ಅಷ್ಟೊಂದು ನಮ್ಮ ದನನೂ ಅಂದ್ಕೊಂಡು ನಿದ್ದೆ ಮಾಡ್ಕೊಂಡು ನಾವರಿತ್ತು ಅಷ್ಟು ಹೊಡೆ ಅಂದ್ಬಿಟ್ಟು ನಾವು ಕೂತ್ಕೊಂಡಿದ್ವಿ. ವಿಡಿಯೋ ಬ್ಯಾಕ್ ಆಗಿಬಿಟ್ಟಿದೆ, ಸಾರಿ. ಇದು ಲಾಸ್ಟ್ ಅಪ್ಪಲ್ಲ. ಸೊ ಎಲ್ಲರೂ ಮಾಮೂಲಿ ಟ್ರೈನ್ ವರ್ಕರ್ಸ್ ಇರ್ತಾರಲ್ಲ, ಅವರು ಕೂಡ ಹೋಗ್ತಾಯಿದ್ರು ಎಲ್ಲ ತೊಗೊಂಡು. ಈಗ ಬಂದು ಮೈಸೂರಿಗೆ ಹೋಗೋಣ ಅಂದ್ಕೊಂಡು ಇದಾದಮೇಲೆ ನೆಕ್ಸ್ಟ್ ಮೈಸೂರು ಬಂದೆ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟ, ನಾವು ಫಸ್ಟ್ ಮೈಸೂರಿಗೆ ಬಂದಾಗ ಮೊದಲನೇ ಕೆಲಸ ನಾವು ಮಾಡೋದೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ಅದೇನೇ ಪ್ರಾಬ್ಲಮ್ ಇರಲಿ, ಅದೇನೇ ಆಗಿರಲಿ, ನಾವು ಬಂದಿದ್ದ ದಿನ ಅಟ್ಲೀಸ್ಟ್ ನಾವು ನೈಟ್ ಆಗಿಲ್ಲ ಅಂತಂದರೂ ಕೂಡ ಮಾರ್ನಿಂಗ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾವು ಹೋಗೋದೇ ಚಾಮುಂಡಿ ಬೆಟ್ಟಕ್ಕೆ. ಸೊ ಹೊರಟಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಅಂತ. ಅದು ನಮ್ಮದೂ ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಿರೋದು. ಸೊ ಹೋದ್ವಿ, ಅಲ್ಲೆಲ್ಲ ಪೂಜೆ ಎಲ್ಲ ನೆಮ್ಮದಿ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಕೂತ್ಕೊಂಡು ಮೇಲೆ ನೋಡ್ದಾ ಕೂತಿದ್ಲು ನನ್ನ ಚಿಕ್ಕ ಮಗಳು, ದೊಡ್ಡ ಮಗಳು ಅವ್ರ ಅಪ್ಪನ ಪಕ್ಕ ಕೂತಿದ್ರು. ಅವ್ರು ಸ್ವಲ್ಪ ಆ್ಯಕ್ಟ್ ಮಾಡ್ತಾಳೆ ನನ್ನ ಮಗಳು, ತೋರಿಸ್ಕೊಳ್ಳಲ್ಲ ಅಂತ. ಇದು ಆಪೋಸಿಟು, ಇದು ಆ್ಯಕ್ಟಿಂಗ್ ಇಲ್ಲ, ಫುಲ್ ರೋಡಿಸಮ್ ಇದು. ಸೊ ಅಲ್ಲೇ ಒಂದು ಕ್ಲಿಪ್ ತೊಗೊಂಡೆ. ಅಷ್ಟರೊಳಗಡೆ ಮಗಳಾಗಲೇ ತರಲೆ ಶುರು ಮಾಡ್ತಿದ್ಲು ಅಲ್ಲಿ. ಅವಳನ್ನ ಇಟ್ಕೊಳ್ಳೋದೇ ನಮಗೆ ಏನು ಒಂದು ಸಾಹಸ ಆಗಿಬಿಟ್ಟಿದೆ ಅಂದರೂ ತಪ್ಪಾಗಲ್ಲ. ಒಂದು ನಿಮಿಷ ನಿಲ್ಲಲ್ಲ ಅಂತಾಳೆ, ಒಂದು ಸೆಕೆಂಡ್ ನಿಲ್ಲಲ್ಲ ಅಂತಾಳೆ. ಓಡಾಡ್ತಾ ಇರಬೇಕು. ಅವಳು ಹಿಡ್ಕೊಳ್ಳೆ ಅದು ಸಣ್ಣ ಆಗ್ಬಿಡ್ತೀವಿ ಅನಿಸುತ್ತೆ. ಕೊನೆಗೆ ಅಪ್ಪ ಫಸ್ಟಾಗ ಅಂತ ಚೂರು ತಿನ್ಸಿದ್ರು ಒಳಗೆ ಲಾಡನ್ನ, ಯಾಕೆಂದರೆ ಫಸ್ಟ್ ಟೈಮ್ ಬಂದಿರೋದಲ್ವ ಅವಳು ಅಂತ. ತಿಂತಾ ಕೂತಿದ್ಲು. ನಮ್ಮ ಮನೆಗೆ ಗುಬ್ಬಜ್ಜಿ ಮಾತ್ರ ಅದಂತೂ ಕ್ಯೂಟಾಗಿರುತ್ತೆ. ಆಟ ಆಡ್ತಾಳೆ, ಮಾಡ್ತಾಳೆ, ಅವ್ಳ ಬಾಡಿ ಇರ್ತಾಳೆ. ಅವ್ಳಿಗೇನು ಹೊಟ್ಟೆ ತುಂಬಬೇಕು, ಕಣ್ಣು ತುಂಬ ನಿದ್ದೆ ಆಗಬೇಕು ಅಷ್ಟೇ. ನಮ್ಮ ಕ್ಯೂಟಿಗೆ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ ನಮ್ಮದು ಗುಬ್ಬಿ. ಅವಳ ಗುಬ್ಬಿ ಅಂತಲೇ ಕರೆಯೋದು ಮನೆಯಲ್ಲ. ಸೊ ಅದೇನಾದ್ರು ತಿನ್ನೋದು ನಾವು ಕೊಟ್ಟಾಗ ಅವ್ಳಿಗೆ ಇಷ್ಟ ಆಗಿಬಿಟ್ರೆ ಮಾತ್ರ ಬಿಡೋಲ್ಲ. ಅದ ಬೇಕು ಅಂತ ಕಿತ್ಕೊಂಡು ತಿನ್ನೋದು. ಅವ್ರು ಡೀರ್ಸಮ್ ಥರ ಹಠ ಮಾಡಿಕೊಂಡು ಹೊಡ್ಕೊಂಡು ಕಿರ್ಚ್ಕೊಂಡು ತಿನ್ನೋದು. ಸೊ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅದಲ್ಲದೆ ನಮ್ಮ ಮಗಳು ಫಸ್ಟ್ ಟೈಮ್ ಅವಳಾಗೊಳ್ಳೆ ನಿಂತಿದ್ದು, ಅದೇ ವಿತೌಟ್ ಸಪೋರ್ಟ್ ಇಲ್ಲದೇ ನಿಂತು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಸನ್ನಿಧಿಯಲ್ಲೇ. ಭಾರಿ ಖುಷಿ ಆಯ್ತು ನನಗೆ. 1 ಸೆಕೆಂಡ್, 10 ಸೆಕೆಂಡ್ಸ್ 12 ಸೆಕೆಂಡ್ಸ್ ನಿಂತಿರ್ಬೋದೇನಪ್ಪ, ಸ್ಟಾರ್ಟಿಂಗ್ ಅಲ್ಲ. ಸೊ ಅದಾದಮೇಲೆ ನನ್ನ ಮಗಳೇನೋ ಪ್ರಪೋಸ್ ಮಾಡ್ತೀನಿ ಅಮ್ಮ ನಿನಗೆ ಅಂತ ಅದು ಈ ತಟ್ಟೆ ತೊಗೊಂಡಿದ್ದು ಹೂ ತೊಗೊಬಂದಾಗ ಮಾಡ್ತಾ ಗೊತ್ತಿದ್ಲು. ನಾನು ಹೋಗ್ತಾಯಿದ್ರೆ ಓಡಿ ಬರ್ತಿದ್ಲು ಹಿಂದೆ, ಏನೇನು ಬೀಳ್ತಾಳೆಪ್ಪ ಅಂತ ಎದುರು ಕೊಡ್ತಿದ್ದೆ. ಅವ್ಳಿಗೆ ಅದೇ ಇಷ್ಟ, ಓಡೋದು, ಆಡೋದು, ಮಾಡೋದು. ಅದಾದಮೇಲೆ ಅಪ್ಪ ಮಗಳು ಹಂಗೆ ಪ್ರದರ್ಶನ ಆಗ್ತಿದ್ದಾರೆ. ನಾವು ಕೂತಿದ್ವಿ ಪ್ರದರ್ಶನ ಹಾಕ್ಕೊಂಡು. ಅಲ್ಲಿ ನಮ್ಮ ಕುಬ್ಬಿ ತರಲೆ ಮಾಡೋಕ್ಕೆ ಶುರು ಮಾಡೋದು. ಬಟ್ಟೆ ಹೇಳ್ಕೊಂಡು, ವೇಲ್ ಹೇಳ್ಕೊಂಡು, ಕಚೀಫ್ ಹಾಕ್ಕೊಂಡು ಕಿತ್ಕೊಂಡ್ರೆ ಹಳಳು. ಸೊ ನನಗೆ ಕಿತ್ಕೊಂಡು ಅಲ್ಲಿ ನಿಲ್ಲಿಸ್ದೆ. ಆಮೇಲೆ ಅವಳಾಗವಳೆ ಹಾಡೋಕ್ಕೆ ಶುರು ಮಾಡೋದು. ಅಲ್ಲಿರೋರು ಹೋಗೋರೆಲ್ಲ ಮಾತಾಡ್ಸ್ತಾಯಿದ್ರು, ಏನಿರು ಭಾರಿ ಫೇಮಸ್ ಮೇಡಮ್ ಅಂತ. ಬಟ್ ಕ್ಯೂಟಾಗಿದ್ಲು. ಸೊ ಇಷ್ಟೇನು ಏನು ಪ್ರಾಬ್ಲಮ್ ಕೊಡಲಿಲ್ಲ. ಆರಾಮಾಗಿ ಬಂತು, ಆರಾಮಾಗಿ ಹಾಡ್ತು ಪಾಪ. ನಮ್ಮ ತಲೆಯಲ್ಲಿ ಇದ್ದಿದ್ದು ಇಲ್ಲಿ ಬರ್ಬೇಕಾದ್ರೆ ಮುಡಿ ಕೊಡ್ಬೇಕಂತ ಭಾರಿ ಇತ್ತು.
ಭಾರಿ ಭಾರಿ ಇತ್ತು. ಸೊ ಅದೊಂದು ನೆರವೇರಿ ಸಾಕು ಅನ್ನೋದು ನಮ್ಮ ತಲೆಯಲ್ಲಿತ್ತು. ಅದಲ್ಲದೆ ನಮ್ಮ ಗುಬ್ಬಿಗೆ ತುಂಬಾ ಕೂದಲು ಬೆಳ್ಕೊಂಡಿದ್ದೆ ಕಂಪೇರ್ ಟು ಕನು. ನಮ್ಮ ಮೊದಲನೇ ಮಗಳು ಕಂಪೇರ್ ಮಾಡಿದ್ರೆ ಅವ್ಳಿಗೆ ಈ ಟೈಮಲ್ಲಿ ಕೂದಲೇ ಇರಲಿಲ್ಲ, ಒಂದು ಜುಟ್ಟು ಹಾಕ್ತಾರಲ್ಲ, ಈಗ ಇವಳಿಗೆ 2 ಜುಟ್ಟು ಹಾಕ್ಬೋದು, ಅಷ್ಟು ಮಟ್ಟಿಗೆ ಬೆಳೆದಿತ್ತು. ಸೊ ಕೊಡಿಸ್ಬಿಡೋಣ ಇವಳಿಗೂ ಅಂತ ತೀರ್ಮಾನ ಮಾಡಿಕೊಂಡೆ ನಾವು ಬಂದಿದ್ದು. ಇಬ್ರಿಗೂ ಒಟ್ಟಿಗೆ ಕೊಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಸಲ ಕೊಡ್ಬೋದು, ಆಗ ಸರಿ ಹೋಗುತ್ತೆ ಅಂದ್ಕೊಂಡು. ಸೊ ಮೇಡಮ್ಗೆ ಕೊಟ್ಟೆ, ನನ್ನ ಮಗಳಿಗೂ ಕೊಟ್ಟೆ. ಅದು ಒಂದು ಪಾರ್ಟ್ 2 ಅಲ್ಲಿ ಬರುತ್ತೆ ಹೆಂಗಿದೆ ಅಂತ ಹೇಳಿ. ಮುಡಿ ಕೊಟ್ಟ ಮೇಲೂ ಅಥವಾ ಮುಡಿ ಕೊಡೋಕ್ಕೆ ಮುಂಚೆನೂ ಹೆಂಗೆ ಕ್ಯೂಟಾಗಿ ಕಾಣ್ತಿದ್ದಾರೆ ಅಂತ ತಿಳಿಸಿ ಕಮೆಂಟಲ್ಲಿ. ನನಗಂತೂ ನಮ್ಮ ಧನು ಅಂದರೆ ನಮ್ಮ ಗುಬ್ಬಿಗಿಂತ ಜಾಸ್ತಿ ಫೀಲ್ ಆಗಿದ್ದು ನನಗೆ ನಮ್ಮ ಕನುದು. ಬಿಕಾಸ್ ಅವ್ಳ ಹೇರ್ ತುಂಬ ಬಿಗ್ಗಿತ್ತು, ತುಂಬಾ ದೊಡ್ಡದಿತ್ತು, ಮಾತ್ರ ಲಾಂಗ್ ಹೇರ್ ಆಗಿತ್ತು. ಲಾಂಗ್ ಹೇರ್ ಅನ್ನೋದಕ್ಕಿಂತ ಅವಳ ಏಜಿಗೆ ಒಂದು ಲಾಂಗ್ ಇತ್ತು. ಅದೆಂತ ಅಂದರೆ ತುಂಬ ಸಾಫ್ಟ್. ಫಸ್ಟ್ ಇಯರ್ ಅವಳಿಗೆ, ಫಸ್ಟ್ ಇಯರ್ ಅಷ್ಟುದ್ದ ಬೆಳೆದಿದ್ದಲ್ಲ ಅವಳಿಗೆ, ತುಂಬಾ ಮಿಸ್ ಮಾಡ್ಕೊತೈತೆ ಅನ್ನೋದು. ಊಟ ಗೊತ್ತಲ್ಲ ಅಂತ ಅಲ್ಲಿ ತೆಗಿಬೇಕಾದ್ರೂ ಕೂಡ ಅಷ್ಟೇ ಮಿಸ್ ಮಾಡ್ಕೊತೀನಿ ನನಗಿವತ್ತು. ಅಷ್ಟೇ ಮಿಸ್ ಮಾಡಿಕೊಂಡೆ ಸಹ ನಾನು ತೆಗಿಬೇಕಾದ್ರೆ ಎಲ್ಲ ಕೂದಲು ನೋಡಿ. ಆ ಕ್ಲಿಪ್ ಹಾಕ್ತೀನಿ ನಿಮಗೆ, ಶಾರ್ಟಾಗಿರೋದು. ಸೊ ನೋಡಿ, ಅವ್ರು ಇನ್ನೂ ಬಂದಿರಲಿಲ್ಲ ಅಂತ ನಾವು ಇಲ್ಲಿ ಅವಳದೇ ವೀಡಿಯೋ ಆಗ್ತಾಯಿತ್ತು. ನಾವು ಕೂತಿದ್ವಿ, ಆಟ ಆಡ್ಕೊಂಡಿದ್ಲು ಅವಳು. ನಾನಂತೂ ಮಕ್ಕಳನ್ನ ಬಿಟ್ಬಿಡ್ತೀನಿ. ಅಂದರೆ ಅವ್ರು ಆಟ ಆಡ್ಬೇಕಾದ್ರೆ ಮಾಡೋಕ್ಕೆ ಬಿದ್ದರು ಅಂತಂದರೆ ಇಟ್ಕೊಳಕ್ಕಂತೂ ಹೋಗಲ್ಲ. ಅದೇನೋ ಗೊತ್ತಿಲ್ಲ, ಐ ಫೀಲ್ ಲೈಕ್ ನಾವು ಇಟ್ಕೊಳಕ್ಕೆ ಹೋದರೆ ಅವರು ಅಯ್ಯೋ ಏನೇ ಇದು ಮಾಡಿದ್ರು ಅಥವಾ ಬಿದ್ದರು, ಅಮ್ಮ ಬರ್ತಾರಮ್ಮ, ಐ ಫೀಲ್ ಲೈಕ್ ದೇ ವಿಲ್ ಡಿಪೆಂಡ್ ಅಂತ ಅನಿಸ್ತು. ನನಗೆ ಅನಿಸಿದ್ದೇನೆಂದರೆ ಅವರವರೇ ಹೇಳಬೇಕು, ಕಲಿಬೇಕು ಅನ್ನೋದು ನನ್ನ ತಲೆಯಲ್ಲಿ. ನಾನು ದೊಡ್ಡವಳು ಹಾಗೆ ಬೆಳೆಸ್ದೆ, ಬಿದ್ದರೂ ಕೂಡ ಈಗ ಅವಳು ಅಷ್ಟೇ ನಡಲ್ಲ, ತೀರಾ ಏಟಾದಾಗ ಅಳ್ತಾಳೆ, ಬಿಟ್ಟರೆ ಅವಳೇ ಎದ್ದು ಬರ್ತಾಳೆ. ಇವಳು ಕೂಡ ನನಗೆ ಬೆಳೆಸ್ಬೇಕು ಅಂತ ಬೆಳೆಸ್ತಾ ಇದ್ದೀನಿ. ಬಿದ್ದರೆ ಎದವಳು ಏನಿಲ್ಲ ಅಂತಂದರೆ ಮಕ್ಕಳು ಎದೊಳ್ತಾರೆ. ಅಥವಾ ನಾವೇ ಏನೋ ಓವರಾಗಿ ಬಿದ್ದು ಪಾಪ ಅಂತ ಅನ್ನೋಕ್ಕೆ ಹೋದರೆ ಅವ್ರಿಗೆ ಅದೇ ಇದಾಗುತ್ತೆ, ಯಾರೋ ಒಬ್ರು ಇರ್ತಾರೆ ಅಂತ. ಸೊ ಐ ವೋಂಟ್ ಫೀಲ್ ಲೈಕ್ ಓಡಿಂಗ್ ಅಂತ ಅನಿಸ್ತು. ಸೊ ಮಕ್ಕಳನ್ನ ಬಿಡೋದು ಒಳ್ಳೆಯದು ನನ್ನ ಪ್ರಕಾರ. ನಂಗೆ ಗೊತ್ತಿಲ್ಲ ಅದು ಬೇರೆ ಪೇರೆಂಟಿಂಗಲ್ಲಿ ಹೆಂಗಿರುತ್ತೆ ಅಂತ. ಸೊ ನಾನಂತೂ ಹಿಂಗೆ ಹೌದು, ಕೆಲವೊಂದು ಸಲ ತುಂಬಾ ಸ್ಟ್ರಿಕ್ಟಾಗಿ ಬೆಳೆಸ್ತೀನಿ ನಾನು ಕನೋನ. ಈ ಟೈಮಲ್ಲಿ ನಾನು ಸ್ಟ್ರಿಕ್ಟ್ ಆದ್ರೇ ಮುಂದೆ ಅವಳು ಕಲಿಯೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ನನಗೆ ಗೊತ್ತು ನನ್ನ ಮಕ್ಕಳು ಹುಟ್ಟಿದಾಗ ಹೆಂಗಿದ್ರು, ಈ ಬೆಳೆಸ್ಬೇಕಾದ್ರೆ ಹೆಂಗೆ ಬೆಳೆಸ್ಬೇಕು ಅಂತ. ಬೇರೆಯವ್ರು ಯಾರು ಬಂದು ನಮಗೆ ಕಮೆಂಟ್ ಮಾಡಲ್ಲ. ಅವ್ರಿಗೆ ನೋಡಿದ ತಕ್ಷಣ ಹೇಳ್ತಾರೆ, ಅಯ್ಯೋ ನಿಮ್ಮ ಮಕ್ಕಳು ಹಂಗೆ, ನಿಮ್ಮ ಮಕ್ಕಳು ಹಿಂಗೆ ಸಣ್ಣ ಇದ್ದಾರೆ, ದಪ್ಪ ಇದ್ದಾರೆ, ಆ ಥರ ಬುದ್ಧಿ ಈ ಥರ. ಬಟ್ ಮಾಡಿರೋರು ನಮಗೆ ಗೊತ್ತು ಅವ್ರು ಹೆಂಗಿದ್ರು, ಹೆಂಗೆ ಚೇಂಜ್ ಮಾಡಿದ್ದೀವಿ, ಇಂಥ ಕಷ್ಟ ಪಟ್ಟಿದ್ದೀವಿ ಅಂತ ಅಮ್ಮಂತಿಗೆ ಗೊತ್ತು ಅದು. ಸೊ ನನಗೇನಷ್ಟು ಫೀಲ್ ಆಗಲ್ಲ. ಅವ್ರು ಏನೇ ಅಂದ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಒಂದೊಂದು ಸಲ ಅಂತೂ, ಯಾರೋ ಹೇಳ್ತಾರೆ ನನ್ನ ಮಕ್ಳಿಗೆ. ಸೊ ಅದು ನೆಕ್ಸ್ಟ್ ಡೇ ನಂಗೆ ಗುಬ್ಬಿಗೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅಂತ ಹೋದ್ವಿ. ಇಷ್ಟು ಬೇಗ ಆಧಾರ್ ಕಾರ್ಡ್ ಬೇಕಿರಲಿಲ್ಲ, ಬಟ್ ಇರಲಿ ಅಂತ ಅಂದ್ಬಿಟ್ಟು ಇವ್ರ ಡ್ಯೂಟಿ ಏನೋ ಕಮ್ಮಿ ಬೇಕಾಗ್ಬೋದು ಅಂದ್ಬಿಟ್ಟು ಹೋಗಿದ್ವಿ. ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದ್ವಿ. ಅದು ನೆಕ್ಸ್ಟ್ ನನ್ನ ಮಗಳಿಗೆ ಮಾಕ್ಟೇಲ್ 3 ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ವಿ. ಭಾರಿ ಖುಷಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಲವ್ಲಿ ಮೂವಿ. ಅಷ್ಟೇ ಹೇಳೋಕ್ಕಾಗೋದು ನಾನು. ನನ್ನ ಮಗಳಂತೂ ತೀರಾ ಎಂಜಾಯ್ ಮಾಡೋದು ನಮ್ಮ ಹತ್ರ. ಅವಳು ನೀವು ನೋಡ್ಬೋದು, ಕತ್ಲೆ ಕಾಣ್ತಾ ಇಲ್ಲ, ಬಟ್ ಶಿ ವಾಸ್ ಜಸ್ಟ್ ಸೀಯಿಂಗ್ ವೆರಿ ಸೀರಿಯಸ್ಲಿ, ಸ್ಮೈಲಿಂಗ್, ಫುಲ್ ಐಸ್ ಫುಲ್ ಆಫ್ ಟೀಯರ್ಸ್.
ಶಿ ಎಂಜಾಯ್ಡ್ ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. And lastly, I started crying little. It's just a feeling, See her, she started ಇಂಟರ್ವ್ಯೂ ಇಬ್ಬರು ಹೋದರು, ಇವತ್ತು ತೊಗೊಂಡ್ಬರ್ತೀವಿ ಅಂತ. ಸೊ ಜಸ್ಟ್ ಟೇಕ್ ಅ ಕ್ಲಿಪ್. ಹೇಳು. ಇಲ್ಲಿ ನನ್ನ ಮಗಳು ಸಾಂಗ್ ಹೇಳ್ತಾ ನಿಂತಿದ್ಲು, ನೀವೇ ಕೇಳಿ ಅದನ್ನ. ಅಲ್ಲ ಅಲ್ಲಿ ಆ ಸಮುದ್ರ ಸಾಂಗ್ ಹೇಳು. ಲೈಕ್ ದಟ್ ಮುದ್ದು ಮಗಳ ಜಸ್ಟ್ ಬಿಟ್ಟು ಬೇರೆ ಏನು ಹೋಗೋವರೆಗೂ ಅದೊಂದು ಹೇಳಿದ್ದು. ಸೊ ಐ ಜಸ್ಟ್ ಫೀಲ್ ಹ್ಯಾಪಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ ಪ್ಲೀಸ್ ಮಾಡಿ, ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಕೈ ಕೊಡು.